ಇದು ನಿಮ್ಮ ಕಾರ್ಯಕ್ರಮ. ಎಲ್ರಿಗೂ ಒಂದಲ್ಲ ಒಂದು ರೀತಿನಲ್ಲಿ ಇವಾಗ ಮುಂದಿನ ನಿಮ್ಮ ಏನು ಜೀವನಕ್ಕೆ ಕಾಲಿಡ್ತಿದ್ರಲ್ಲ, ಅದಕ್ಕೋಸ್ಕರ ಈ ಒಂದು ಶಾಲೆನ ನಿರ್ಮಾಣ ಮಾಡಿರ್ತಾರೆ. ನೀವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿ ಯಾವುದಾದ್ರೂ ಒಂದು ಒಳ್ಳೆ ವಿದ್ಯೆಯನ್ನು ಕಲಿತು ಆ ವಿದ್ಯೆಯಿಂದ ನಿಮ್ಮ ಜೀವನ ರೂಪಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವಾಮೀಜಿಗಳೇನು ನಿಮಗೆ ಒಂದು ತಾಣ ಮಾಡಿಕೊಟ್ಟಿದ್ದಾರಲ್ಲ, ಅವರಿಗೂ ಕೃತಜ್ಞತೆ ಕೊಡ್ತಾ ನಿಮ್ಮ ಜೀವನ ರೂಪಿಸ್ಕೊಳ್ಳೋದೇನಿದೆಯಲ್ಲ ಅದು ನಿಮ್ಮ ಕರ್ತವ್ಯ. ನಾನು ಒಂದಾನೊಂದು ಕಾಲದಲ್ಲಿ ಇದ್ದಿದ್ದು ಸರ್ಕಾರಿ ಶಾಲೆಯಲ್ಲೇ ಶುರು ಮಾಡಿದವನು ನನ್ನ ಶಿಕ್ಷಣನ. ಯಾವುದೋ ಒಂದು ಜಾಗದಲ್ಲೇನೆ ಅದೇ ಜೀವನ ಅಂತ ಹೇಳ್ಬಿಟ್ಟು ನೀವು ಕುತ್ಕೊಂಡ್ರಿ ಅಂತಂದ್ರೆ ಅದೇ ಜೀವನ ಆಗೋದಿಲ್ಲ. ನಿಮ್ಮ ಮನಸ್ಸನ್ನ ಸ್ವಚ್ಛಂದವಾಗಿ ಅದನ್ನು ತೆರೆದಿಟ್ಟು ಹೊರಗಡೆಯ ಜೀವನ ನೋಡ್ಬೇಕು. ಬಿಕಾಸ್ ಇವತ್ತಿನ ದಿವಸ ಇದು ವಾರ್ಷಿಕದ ಉತ್ಸವ. ನಾನು ನೀನು ಅನ್ನೋಷ್ಟೊತ್ತಿಗೆ ವರ್ಷಗಳು ಕಳೆದು ಹೋಗ್ತಾನೆ ಇದಾವೆ. ಕಳೆದು ಹೋದಾದ್ಮೇಲೆ ಏನ್ ಸಾಧನೆ ಮಾಡಿದ್ವಿ, ಏನ್ ಕಲಿತ್ವಿ, ಮುಂದಿನ ಜೀವನ ಏನು, ಜಗತ್ತೇನು ಅಂತ ತಿಳ್ಕೊಳ್ಳೋದಿದೆಲ್ಲ. ಇಲ್ಲಿ ನಾನಾಗ್ಲಿ, ಇಲ್ಲಿ ಮುಂದೆ ಇರೋರಾಗ್ಲಿ ಅಥವಾ ನಿಮ್ಮ ಶಿಕ್ಷಕರಲ್ಲಿ ಅವ್ರಿಗಿಂತ ಹೆಚ್ಚು ಕಾಳಜಿ ನಿಮಗಿರಬೇಕು. ಅದು ನಿಮ್ಮ ಜೀವನ. ಈಗಿನ ಸಂಸ್ಕೃತಿಯಲ್ಲಿ, ಈಗಿನ ಸಮಾಜದಲ್ಲಿ ಹಿಂದೆ ಇದ್ದಷ್ಟು ಅವರಿಗಿಂತ ನಾನು ಮುಂದೆ ಇದ್ದಷ್ಟು ಒಳ್ಳೇದು ಅಂತ ಇರುವ ಈ ಸಮಾಜದಲ್ಲಿ ನೀವು ಸ್ವತಃ ನಿಮ್ಮನ್ನೇ ಹಿಂದೆ ಇಟ್ಕೊಂಡ್ರಿ ಅಂತಂದ್ರೆ ಅದರ ತಪ್ಪು ನಿಮ್ಮಲ್ಲಿರುತ್ತೆ. ವ್ಯವಸ್ಥೆನ ನಾನು ದೂಷಣೆ ಮಾಡೋದಕ್ಕಾಗೋದಿಲ್ಲ. ನಿಮಗೆ ಎಲ್ಲಾ ರೀತಿಯ ಅನುಕೂಲಗಳು ಸಿಗ್ತಾ ಇದ್ದಾವೆ. ಈಗಿನ ಕಾಲದಲ್ಲಿ, ಈಗಿನ ತಂತ್ರಜ್ಞಾನದ ಯುಗದಲ್ಲಿ ನಿಮಗೆ ಶಿಕ್ಷಣನು, ಉತ್ತಮ ಶಿಕ್ಷಣನು ಇವಾಗ ಆನ್ಲೈನ್ ಅಲ್ಲಿ ಸಿಗುತ್ತೆ. ನಿಮ್ ಟೀಚರ್ಸ್ಗಳು ಏನ್ ಹೇಳ್ತಿದಾರಲ್ಲ ಅದು ಸರಿನೋ ತಪ್ಪೋ ಅಂತ ಹೇಳ್ಬಿಟ್ಟು ನೀವೇನೇ ಪರಿಶೀಲನೆ ಮಾಡಿಕೊಳ್ಳುವಂತಹ ತಂತ್ರಜ್ಞಾನನು ಇವಾಗಲೇ ಬಂದ್ಬಿಟ್ಟಿದೆ. ಸೊ ಹೀಗಿರುವಾಗ ಅದನ್ನ ಯಾವ ರೀತಿ ಉಪಯೋಗಿಸ್ತೀರಾ ಅನ್ನೋದು ನಿಮಗೆ ಸೇರಿದೆ. ಜೀವನದಲ್ಲಿ ಸಕ್ಸಸ್ ಅಂದ ತಕ್ಷಣ ಎಲ್ಲರೂ ಏನ್ ತಿಳ್ಕೊತೀವಿ, ಒಂದು ಮನೆ, ಒಂದು ಕಾರು, ಸ್ವಲ್ಪ ಬಂಗಾರ ಹಾಕೊಂಡ ತಕ್ಷಣ ಸಕ್ಸಸ್ ಅನ್ಕೋತೀವಿ. ಅದಲ್ಲ ಸಕ್ಸಸ್. ಮೊದಲನೇ ಸಕ್ಸಸ್ ನಿಮ್ಮ 2 ಕಾಲ ಮೇಲೆ ನಡೆಯೋದಕ್ಕೆ ಶುರು ಮಾಡ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮ ಇದ್ದಿದ್ದು ನಿಮ್ಮನ್ನು ನೋಡ್ತಾರೆ, ಹೌದು ನನ್ನ ಮಗ ಇವಾಗ ಸ್ವತಂತ್ರನಾಗ್ತಿದ್ದಾನೆ ಅಂತ. ಅದು ಆ ಹಂತದಲ್ಲಿನ ಸಕ್ಸಸ್. ಅದಾದ ಮೇಲೆ ನೀವು ಮಾತಾಡೋದು ಕಲಿತಿರಲ್ಲ, ಮಾತಾಡೋದು ಒಂದು ಸಕ್ಸಸ್. ತದನಂತರ ಶಿಕ್ಷಣ ಸಂಸ್ಥೆಗಳನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ವೈಚಾರಿಕತೆಯಿಂದ ಬೆಳೆದು ವಿಜ್ಞಾನವನ್ನು ಸರಿದೂಗಿಸಿಕೊಂಡು ನಿಮ್ಮ ಆರೋಗ್ಯ, ನಿಮ್ಮ ಜೀವನ, ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋದಿದೆಯಲ್ಲ ಅದು ಸಕ್ಸಸ್. ದಟ್ ಈಸ್ ದ ಸಕ್ಸಸ್. ಮನೆ ಆದ ತಕ್ಷಣ, ಬಂಗ್ಲೋ ಇಟ್ಕೊಂಡ ತಕ್ಷಣ, ದೊಡ್ಡ ಕಾರ್ ಓಡಾಡಿದ ತಕ್ಷಣ, ಸ್ವಲ್ಪ ಒಂದಷ್ಟು ಬಂಗಾರ ಹಾಕೊಂಡ ತಕ್ಷಣ that never becomes a success, because the talent and the knowledge ನೀವೇನು ನಿಮ್ಮ ಕಲಿಕೆಯಲ್ಲಿ ಕಲಿತೀರಲ್ಲ ಅದು ಎಲ್ಲೂ ಸಿಗೋದಿಲ್ಲ. ಅದನ್ನು ನಾವು ಅರ್ನ್ ಮಾಡ್ತೀವಿ. ಅವರು ದುಡಿದು ಬಿಟ್ಟು ಕಷ್ಟಪಟ್ಟು ಕಲಿಯುವ ಒಂದು ವಿದ್ಯೆ ಅದು ಸುಲಭವಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ನನಗೆ ಹೆಮ್ಮೆನೆ. ನಾನು ಅಮೆರಿಕದಲ್ಲಿ ಕೆಲಸ ಮಾಡಿದ್ರು ನನ್ನ ಬಹಳಷ್ಟು ಸಮಯನ ಹಳ್ಳಿ ಮಕ್ಕಳ ಜೊತೆ ನಾನು ಕಳೀತೀನಿ. ಏನಕ್ಕೆ ಅಂತಂದ್ರೆ ಇವತ್ತಿನ ಈ ಭಾರತದಲ್ಲಿನ ವ್ಯವಸ್ಥೆ ಏನಿಲ್ಲ, ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ, ಅದು ನೀವು ತಿಳ್ಕೊತಾ ಇಲ್ಲ. ರಿಮೆಂಬರ್ ದಿಸ್, ಎಲ್ಲರನ್ನೂ ರೇಸಲ್ಲಿದ್ದಾರೆ. ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಮುಂದಿರುವ ಜನರನ್ನೇ ರೇಸಲ್ಲಿದ್ದಾರೆ. ಸೊ ಹೌ ಆರ್ ಯು ಗೋನ್ ಟು ಗೆಟ್ ಅನ್ ಆಪರ್ಚುನಿಟಿ ಇನ್ ದಿಸ್ ಕಲ್ಚರ್, ಇನ್ ದಿಸ್ ಸೊಸೈಟಿ? ಇವತ್ತಿನ ದಿನ ಇದೇ ರೀತಿ ಸರ್ಕಾರಿ ಶಾಲೆಯಿಂದ ಓದಿದ 2 ಮಕ್ಕಳಿಗೆ ಇದ್ದಿದ್ದು ಹಾಲಿ ಇವತ್ತು ಲಂಡನ್ ವೀಸಾ ಅವರಿಗೆ ಬೆಳಿಗ್ಗೆನೋ ಸಿಕ್ತು, ಇವಾಗ ಮೆಸೇಜ್ ಬಂತು ನಮಗೆ. ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಬಿಕಾಸ್ ಎಲ್ಲೋ ಒಂದು ಕಡೆ ನಾನು ಒಂದಲ್ಲ ಒಂದು ದಿವಸ ಇದೇ ಜಾಗದಲ್ಲಿ ಕೂತಿದ್ದೆ. ವ್ಯವಸ್ಥೆನಲ್ಲಿ ಪ್ರೋತ್ಸಾಹ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ, ನಾವು ಗಳಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ನಿಮ್ಮನ್ನೇ ನೀವು ಮೈ ಮರೆತು ಈ ಸಿಕ್ಕಿರೋ ಅವಕಾಶ ಇದ್ದಿದ್ದು ಹಾಳು ಮಾಡಿಕೊಂಡು ನಿಮ್ಮ ಭವಿಷ್ಯನ ನೀವು ಇಲ್ಲೇನೆ ತಿಳ್ಕೊಂಡಿದ್ರಿ ಅಂತಂದ್ರೆ ನಾಳೆ ದಿವಸ ನಿಮ್ಮನ್ನು ಯಾರೂ ಕನಿಕರ ತೋರಿಸೋದಿಲ್ಲ.
ಈಗಿನ ತಂತ್ರಜ್ಞಾನ ಯುಗದಲ್ಲಿ ದಯವಿಟ್ಟು ನಿಮ್ಮ ಶ್ರಮ ಏನಿದೆ ನೀವಾಗಿನೇ ಹಾಕಿ. ನಿಮಗೆ ಸಹಾಯ ಬೇಕು ಅಂತಂದ್ರೆ ಇವಾಗ ಬಹಳಷ್ಟು ಜನ ಉತ್ತಮರು ಸಹಾಯಕ್ಕೆ ಸಿಗ್ತಾರೆ. ಸೊ ಈ ಗಣರಾಜ್ಯೋತ್ಸವದ ದಿನ, ಈ ವಾರ್ಷಿಕೋತ್ಸವದ ದಿನ ನಿಮ್ಮ ಶಾಲೆಯ ಆವರಣದಲ್ಲಿ ಇನ್ನು ಮುಂದೆ ನೀವು ಹೆಮ್ಮೆಯಿಂದ ನಿಮ್ಮನ್ನು ನೋಡಿ ಸುತ್ತಮುತ್ತಲಿನ ಜನನು ಹೆಮ್ಮೆಯಿಂದ ಹೇಳಿಕೊಳ್ಳುವ ರೀತಿಯಲ್ಲಿ ಮುಂದಿನ ದಿನ ನೀವು ಪ್ರಜೆಗಳಾಗ್ತಿರುವಂತ ಭಾವಿಸ್ತಾ ನಿಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.